ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಸ್ಪೆಷಲ್ ಆಗಿರೋ ಒಂದು ಸರ್ಪ್ರೈಸ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಏನಂತ ಅಂದರೆ ಕಾರ್ ಲಾಂಚಿಂಗು. ಸೊ ಯಾವ ಕಾರು ಏನು ಇದ್ರ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಏನಂದರೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಇದು ಬಂದು ಟೊಯೋಟಾ ಟೈಸರ್ ಅಂತ. ಸೊ ಹೆಸರಲ್ಲೇ ಒಂದು ಗತ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ವೆಹಿಕಲ್ ನಾನು ನೋಡಿದ ಮಟ್ಟಿಗೆ. ಸೊ ಮಿಡಲ್ ಕ್ಲಾಸ್ ಪೀಪಲ್ ಅವರು ಆರಾಮಾಗಿ ಬೈ ಮಾಡ್ಬೋದು. ಅಥವಾ ಫಸ್ಟ್ ಟೈಮ್ ನಾನು ಕಾರ್ ತೊಗೋಬೇಕು, ತುಂಬ ಚೆನ್ನಾಗಿರೋ ಕಾರ್ ತೊಗೋಬೇಕು, ಒಳ್ಳೆ ಬ್ರ್ಯಾಂಡಿಗೆ ಹೋಗಬೇಕು ಅಂತ ಅಂದರೆ ಈ ಟೊಯೋಟಾ ಟೈಸರ್ ಏನಿದೆ ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಸೊ ತುಂಬ ಕುಯ್ತವನೆ ಅಂತ ಅನ್ಕೊಂಬಿಡಿ, ಡೈರೆಕ್ಟ್ ವೆಹಿಕಲ್ ಲಾಂಚಿಗೆ ಹೋಗೋಣ. ಲಾಂಚಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ತುಂಬ ಜನ ಕೂಡ ಬಂದಿದ್ರು, ಕಸ್ಟಮರ್ಸ್ ಬಂದಿದ್ರು, ವೆಯ್ಟ್ ಮಾಡ್ತಾ ಇದ್ರು ತುಂಬ ಎಕ್ಸೈಟ್ಮೆಂಟ್ ಆಗಿ ಕಾರ್ ಹೆಂಗಿದೆ ಸಜಿ ಸರ್. ಸೊ ಇದೇ ಟೊಯೋಟಾ ಆಲ್ ನ್ಯೂ ಅರ್ಬನ್ ಕ್ರೂಸರ್ ಟೈಸರ್. ಸೊ ನೋಡೋಕ್ಕೆ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಶೇಪು, ಆ ಲುಕ್ಕು ಆ್ಯಂಡ್ ಕಲರು ಇದೆಲ್ಲ ತುಂಬ ಇಷ್ಟ ಆಯಿತು. ಸೊ ಒಂದು ರೌಂಡ್ ಬಂದ್ಬಿಡೋಣ, ಆರಾಮಾಗಿ ಗಾಡಿ ನೋಡಿ ಫಸ್ಟು. ಅದಾದಮೇಲೆ ಒಳಗಡೆ ಎಲ್ಲ ಯಾವ ಥರ ಇಂಟೀರಿಯರ್ ಇದೆ ಆ್ಯಂಡ್ ಎಕ್ಸ್ಟೀರಿಯರ್ ಏನಿದೆ ಆ್ಯಂಡ್ ಏನೇನು ಫೀಚರ್ಸ್ ಇದೆ ಇದರಲ್ಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವರ್ತಿದೆಯಾ ಏನು ಅಂತಲೂ ಹೇಳ್ತೀನಿ. ಸೊ ಒಂದು ರೌಂಡ್ ಗಾಡಿ ನೋಡ್ಕೊಂಬಂದ್ಬಿಡಿ. ಸೊ ಗಾಡಿನ ಒಂದು ರೌಂಡ್ ಬಂದು ನೋಡಾಯ್ತು. ಇವಾಗ ಡೈರೆಕ್ಟ್ ಒಳಗಡೆ ಹೋಗೋಣ. ಇಂಟೀರಿಯರ್ ಯಾವ ಥರ ಇದೆ ಏನು ಅಂತ ನೋಡೋಣ. ಸೊ ನಿಮಗೆ ಮೊದಲನೇದಾಗಿ ಲೆದರ್ ಸ್ಟ್ರಾಪ್ ಸ್ಟೈರಿಂಗ್ ಸಿಗುತ್ತೆ, ಮತ್ತು ಆಟೋಮೆಟಿಕ್ ಎ ಸಿ ವೆಂಟ್ಸ್ ಇದೆ. ಆ್ಯಂಡ್ ಎ ಸಿ ವೆಂಟ್ಸ್ ಬಟನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋಸ್ಟ್ ಇಂಪ್ರೆಸಿವ್ ಅಂದರೆ ನಿಮಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಈ ವೆಹಿಕಲ್ ಬಂದು ಆಟೋಮೆಟಿಕ್ ವೆಹಿಕಲ್. ಸೊ ಆಟೋಮೆಟಿಕಲಿ ಪಾರ್ಕಿಂಗು, ನ್ಯೂಟ್ರಲ್ಲು, ರಿವರ್ಸ್ ಮೋಡ್ ಇದೆ. ಸೊ MID ಬಂದು ನಿಮಗೆ ಅನಲಾಗ್ ಇದೆ, ಸೊ ಡಿಜಿಟಲ್ ಕೊಟ್ಟಿಲ್ಲ. ಆ್ಯಂಡ್ ಹೆಡ್ ಅಪ್ ಡಿಸ್ಪ್ಲೇ ಇದೆ, ಹೆಡ್ ಅಪ್ ಡಿಸ್ಪ್ಲೇ ಕಂಟ್ರೋಲ್ಸ್ ಎಲ್ಲ ಇದೆ, ಬ್ರೈಟ್ನೆಸ್ಸು, ಹೈಟ್ ಅಡ್ಜಸ್ಟ್ಮೆಂಟ್ ಇದೆ ಆ್ಯಂಡ್ ಪುಷ್ ಸ್ಟಾರ್ಟು. ಸೊ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಅದು ಆಟೋಮೆಟಿಕ್ ಇದೆ. ಆ್ಯಂಡ್ ವ್ಯಾನಿಟಿ ಮಿರರ್ ಇದೆ. ವ್ಯಾನಿಟಿ ಮಿರರ್ ನಿಮಗೆ ಹ್ಯಾಲಜನ್ ಲೈಟ್ ಜೊತೆ ಬಂದಿದೆ. ಆ್ಯಂಡ್ ಪ್ಯಾಸೆಂಜರ್ ಕೂಡ ವ್ಯಾನಿಟಿ ಮಿರರ್ ಇದೆ, ಅದು ಕೂಡ ನಿಮಗೆ ಹ್ಯಾಲಜನ್ನೇ ಇದೆ. ಸೊ ಅದ್ರ ಜೊತೆ IVRM ಬಂದು ನಿಮಗೆ ಆಟೋಮೆಟಿಕ್ ಇದೆ. ಆ್ಯಂಡ್ 9 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಇದ್ರ ಜೊತೆ ಫ್ಯಾಬ್ರಿಕ್ ಸೀಟ್ ಕೊಟ್ಟಿದ್ದಾರೆ. ಇದು ಲೆದರ್ ಇದ್ದಿದ್ರೆ ಐ ಥಿಂಕ್ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಬಟ್ ಕಂಫರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೀಟಿಂಗ್ ಪೋಸ್ಚರ್ ಆಗಿರ್ಬೋದು, ಎವ್ರಿಥಿಂಗ್ ಚೆನ್ನಾಗಿದೆ. ಆ್ಯಂಡ್ ಡೋರ್ ನಿಮಗೆ ಡ್ಯುಯಲ್ ಟೋನ್ ಕೊಟ್ಟಿದ್ದಾರೆ, ಅಂದರೆ ಲೆದರ್ ಫಿನಿಶಿಂಗ್ ಇದೆ. ಏನು ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಲರ್ ಇದೆ, ಅದು ತುಂಬ ಲಕ್ಸುರಿ ಫೀಲ್ ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆ ನಿಮಗೆ ಪವರ್ ಸಾಕೆಟ್ ಇದೆ, ಒಂದು USB ಕನೆಕ್ಟರ್ ಇದೆ ಚಾರ್ಜಿಂಗಿಗೆ. ಸೊ ಈ ಥರ ಇದೆ. ಸೊ ಇದು ಫ್ರಂಟ್ ಸೆಕ್ಷನ್ ಆಯಿತು. ಸೊ ಇವಾಗ ನಾವು ರೇರ್ ಸೆಕ್ಷನ್ ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ ಅಪ್ ಡಿಸ್ಪ್ಲೇ ಅಂತ ಹೇಳಿದ್ನಲ್ಲ, ಸೊ ಅದು ನೋಡ್ಬೋದು. ಆ್ಯಕ್ಚುಲಿ ವೆಹಿಕಲ್ ಆನ್ ಆಗಿಲ್ಲ, ಸೊ ಅದು ಪಾಪಪ್ ಆಗುತ್ತೆ ಮೇಲೆ. ಸೊ ಏನು MIDಯಲ್ಲಿ ಬರುತ್ತೆ ಇವಾಗ, ಫಾರ್ ಎಕ್ಸಾಂಪಲ್ ಅಲ್ಲಿ ಡೋರ್ ಓಪನ್ ಆಗಿರೋದು ಇದೆಯಲ್ಲ ಅದು, ಅಥವಾ ಸ್ಪೀಡು ಎಲ್ಲನೂ ಅದರಲ್ಲೇ ತೋರಿಸುತ್ತೆ. ಸೊ ನೋಡೋಣ ಅದು ಯಾವ ಥರ ಏನು ಅಂತ ನಾನು ನೆಕ್ಸ್ಟು ನಿಮಗೆ ಡ್ರೈವಿಂಗಲ್ಲೂ ಕೂಡ ತೋರಿಸ್ತೀನಿ, ಯಾವಾಗ ಅವೈಲಬಲ್ ಸಿಗುತ್ತೆ ಆವಾಗ. ಸೊ ಇದು ಬಂದು ಫ್ಯೂಯಲ್ ಓಪನ್ ಮಾಡೋದು ಆ್ಯಂಡ್ ಬ್ಯಾನೆಟ್ ಕೂಡ ಓಪನ್ ಮಾಡೋವಂಥ ಬಟನ್ನು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಡೋರ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಆ್ಯಂಡ್ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ಇಂಟೀರಿಯರು. ಸೊ ಫಸ್ಟ್ ಟೈಮ್ ಬಯರ್ಸ್ಗೆ ಆ್ಯಂಡ್ ಆಲ್ಸೋ ಒಂದು ಒಳ್ಳೆ ಕಾರ್ ತೊಗೋಬೇಕು ಅನ್ನೋರಿಗೆ ಸಾಕು ಅನಿಸುತ್ತೆ ಇದು. ತುಂಬ ಅಂದರೆ ಬಜೆಟಿಗೆ ತುಂಬ ಫ್ರೆಂಡ್ಲಿ ಆಗಿದೆ. ಸೊ ತುಂಬ ಜನ ಒಳ್ಳೆ ಕಾರ್ ತೊಗೋಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಇದು ಬೆಸ್ಟು ಸಜೆಷನ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಸೊ ಇವಾಗ ಫ್ರಂಟ್ ಸೆಕ್ಷನ್ ಆಯಿತು. ಸೊ ರೇರ್ ಸೆಕ್ಷನಲ್ಲಿ ನೋಡೋಣ ಕಂಫರ್ಟ್ ಯಾವ ಥರ ಇದೆ, 3 ಜನ ಕುತ್ಕೊಬೋದಾ ಏನು ಅಂತ. ಸೊ ನೋಡಿ, 3 ಜನಕ್ಕೂ ಹೆಡ್ ರೆಸ್ಟ್ ಬರುತ್ತೆ.
ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಫಿನಿಶಿಂಗ್ ಏನು ಸೀಟ್ ಇದೆ ಅದು ತುಂಬ ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ನೋಡೋಕ್ಕೆ ಅವಾಗೇ ಹೇಳ್ದಂಗೆ ಪ್ರೀಮಿಯಮಾಗಿ ಕಾಣುತ್ತೆ ಇಂಟೀರಿಯರು. ಸೊ 3 ಜನ ಆರಾಮಾಗಿ ಕುತ್ಕೊಬೋದು. ಅಂದರೆ ಒಂದು ಸೈಜಲ್ಲಿರೋರು. ಸೊ ಅಲ್ಲೇ ಇದ್ದವರು ಕೂಡ 3 ಜನ ಕುತ್ಕೊಂಡು ನೋಡಿದ್ದಾರೆ ನೋಡಿ. ಸೊ ಕಾರ್ ಇಂಟೀರಿಯರ್ ಎಲ್ಲ ನೋಡಾಯ್ತು. ಇವಾಗ ಎಕ್ಸ್ಟೀರಿಯರ್ ನೋಡೋಣ. ಸೊ ಎಕ್ಸ್ಟೀರಿಯರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬೂಟ್ ಸ್ಪೇಸು. ಬೂಟ್ ಸ್ಪೇಸ್ ನಿಮಗೆ ಆಲ್ಮೋಸ್ಟ್ 320 ಲೀಟರ್ ಪ್ಲಸ್ ಬರುತ್ತೆ. ಅದ್ರ ಜೊತೆ ನಿಮಗೆ ಸ್ಪೇರ್ ವೀಲು 16 ಇಂಚಸ್ ಕೊಟ್ಟಿದ್ದಾರೆ. ಇದೊಂದು ಇಂಪ್ರೆಸಿವ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ಮೇನ್ ಏನು ವೀಲ್ ಬರುತ್ತೆ 16 ಇಂಚಸ್ಸು. ಸೊ 15 ಇಂಚಸ್ 1 ಇಂಚ್ ಕಮ್ಮಿ ಬರುತ್ತೆ. ಇದರಲ್ಲಿ ಸೇಮ್ ಮೇನ್ ವೀಲ್ ಏನು 16 ಇಂಚಸ್ ಇದೆ, ಸ್ಪೇರ್ ವೀಲ್ ಕೂಡ 16 ಇಂಚಸ್ಸೇ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಟೂಲ್ ಕಿಟ್ ಇಡೋಕೆ ಜಾಗ ಇದೆ. ಸೊ ಈ ವೆಹಿಕಲಲ್ಲಿ ಕೊಟ್ಟಿರುವಂಥ ಬೂಟ್ ಸ್ಪೇಸು ತುಂಬ ಇಂಪ್ರೆಸಿವ್ ಆ್ಯಂಡ್ ಸಾಕನ್ಸುತ್ತೆ. ತುಂಬ ಸಾಕಷ್ಟು ನೀವು ಲಗೇಜ್‌ನ ಕ್ಯಾರಿ ಮಾಡ್ಬೋದು. ಆ್ಯಂಡ್ ನೀವೆಲ್ಲಾದ್ರೂ ಊರ್ ಕಡೆಯಿಂದ ಬರ್ತಾ ಇರ್ತೀರಾ, ಅವಾಗೂ ಕೂಡ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಆಲ್ಸೋ 60/40 ಸ್ಪ್ಲಿಟ್ ಸೀಟ್ಸ್ ಕೊಟ್ಟಿದ್ದಾರೆ. ಇವಾಗ ನೀವು ಇಬ್ಬರೇ ಹೋಗ್ತಾ ಇರ್ತೀರಾ, ತುಂಬ ಜಾಸ್ತಿ ಲಗೇಜ್ ಇರುತ್ತೆ. ಆವಾಗ ನೀವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೋಡಿ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಸೊ ಎಲ್ಲಾದ್ರೂ ಹೋದ್ರೆ ಒಂದು ಬೆಡ್ ಹಾಕೊಂಡು ಮಲ್ಕೊಳ್ಳುವಷ್ಟು ಜಾಗ ಇದೆ. ಸೊ ಇದು ಒಂದು ಇಂಪ್ರೆಸಿವ್ ಅಂತ ಹೇಳ್ಬೋದು. ಸೊ 3 ಜನಕ್ಕೂ ಹೆಡ್ ರೆಸ್ಟ್ ಬರುತ್ತೆ ಆವಾಗಲೇ ಹೇಳ್ದಂಗೆ. ಸೊ ಬೂಟ್ ಸ್ಪೇಸ್ ಆದಮೇಲೆ ನಿಮಗೆ ಬ್ಯಾಕ್ ಪ್ರೊಫೈಲ್ ಯಾವ ಥರ ಇದೆ ಅಂತ ನೋಡಿ. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು. ಏಕೆಂದರೆ ನಿಮಗೆ ಆಲ್ಮೋಸ್ಟು ರಿಫ್ಲೆಕ್ಟರಿಂದ ಹಿಡಿದು ಆ ಕಡೆ ರಿಫ್ಲೆಕ್ಟರ್ವರ್ಗೂನು ತುಂಬ ವೈಡಾಗಿ ಕೊಟ್ಟಿದ್ದಾರೆ. ವೈಡಾಗಿ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಮೇಲೆ ನಿಮಗೆ ರೂಫ್ ರೈಲ್ಸ್ ಇದೆ. ಅದು ನಿಮಗೆ ಗಾಡಿ ಒಂದು ಅಂದರೆ ಒಂದು ಸ್ಪೋರ್ಟಿವ್ ಲುಕ್ ಥರ ಕಾಣಿಸುತ್ತೆ. ಆ್ಯಂಡ್ IVRM ಸಾರಿ ಔಟ್ಸೈಡ್ ನಿಮಗೆ ಮಿರರ್ ಫೋಲ್ಡಿಂಗ್ ಆಟೋಮೆಟಿಕ್ ಇದೆ. ವಿತ್ ಇಂಡಿಕೇಟರ್ ಇದೆ. ಆ್ಯಂಡ್ ನಿಮಗೆ 16 ಇಂಚಸ್ ಅಲಾಯ್ ವೀಲ್ಸ್ ಬರುತ್ತೆ. ಸೊ ನಿಮಗೆ 16 ಇಂಚಸ್ ಅಲಾಯ್ ವೀಲ್ಸ್ ಜೊತೆಗೆ ನೋಡಿ ಸಸ್ಪೆನ್ಷನ್ ಕೂಡ ಮ್ಯಾಕ್‌ಫರ್ಸನ್ ಯೂಸ್ ಮಾಡಿದ್ದಾರೆ. ಫ್ರಂಟು ಮಾತ್ರ 2 ಸಸ್ಪೆನ್ಷನ್ ಮ್ಯಾಕ್‌ಫರ್ಸನ್ ಇದೆ. ಯಾಕೆಂದರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಅದು ವರ್ಕ್ ಆಗೋದ್ರಿಂದ ನಿಮಗೆ ಜಾಸ್ತಿ ಕಂಫರ್ಟ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಂಜಿನ್ ಇರುತ್ತೆ ಅದರಿಂದ. ಸೊ ನಿಮಗೆ ಇಂಡಿಕೇಟರ್ ಜೊತೆಗೆ ಡೇ ಲೈಟ್ ಕೂಡ ಇದೆ. ಡ್ಯುಯಲ್ ಡೇ ಲೈಟ್ ಇದೆ. ಸೊ ಇದು 2 ಥರ ವರ್ಕ್ ಆಗುತ್ತೆ. ಡೇ ಲೈಟ್ ಆಗೂ ವರ್ಕ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಂಡಿಕೇಟರ್ ಥರನೂ ವರ್ಕ್ ಆಗುತ್ತೆ. ಸೊ ಇವಾಗ ನಿಮಗೆ ಇಂಜಿನ್ ಸೆಕ್ಷನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸೆಂಟ್ರಲ್ಲಿ ನಿಮಗೆ ಆ ಸೈಡ್ ಈ ಸೈಡ್ ಕ್ರೋಮ್ ಫಿನಿಶಿಂಗ್ ಇದೆ. ಸೆಂಟ್ರಲ್ಲಿ ಟೊಯೋಟಾ ಲೋಗೋ ಬರುತ್ತೆ. ಅದ್ರ ಜೊತೆ ಕಾರ್ಬನ್ ಫಿನಿಶಿಂಗ್ ಜ್ಯುವೆಲ್ ಗಾರ್ನಿಷ್ ಇದೆ. ಸೊ ಇದು ನಿಮಗೆ ಒಳ್ಳೆ ಲುಕ್ ಕೊಡ್ತಾ ಇದೆ ವೆಹಿಕಲ್‌ಗೆ. ನೋಡ್ಬೋದು ನೀವು. ತುಂಬ ಅಗ್ರೆಸಿವ್ ಆಗಿ ಕಾಣುತ್ತೆ. ನೋಡಿದ ತಕ್ಷಣ ವಾವ್ ಅನ್ನೋ ಥರ ಇದೆ. ಸೊ ಇವಾಗ ವೆಹಿಕಲ್ ಇಂಜಿನ್ ನೋಡೋಣ. ಸೊ ಈ ವೆಹಿಕಲಲ್ಲಿ ನಿಮಗೆ ಟರ್ಬೋ ಇಂಜಿನ್ ಕೊಟ್ಟಿದ್ದಾರೆ. ಇದು ತುಂಬ ಇಂಪ್ರೆಸಿವು. ಸೊ ಎಲ್ಲ ಯೂತ್ಸ್‌ಗಳಿಗೆ ಅಥವಾ ಗಾಡಿ ತಗೋಬೇಕು ಅಂತ ಇರೋರಿಗೆ ಟರ್ಬೋ ಇಂಜಿನ್ ತುಂಬ ಯೂಸ್ ಆಗುತ್ತೆ. ಯಾಕೆ ಅಂದರೆ ನಿಮಗೆ ಮೋರ್ ಪವರ್ ಸಿಗುತ್ತೆ. ಅದ್ರ ಜೊತೆ ನಿಮಗೆ 1 ಲೀಟರ್ ಟರ್ಬೋ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ನಿಯೋ ಡ್ರೈವಲ್ಲಿದೆ. ಅಂದರೆ ನಿಮಗೆ ಸಪ್ರೇಟ್ ಬ್ಯಾಟ್ರಿ ಬರುತ್ತೆ. ಅದು ನಿಮಗೆ ಟಾರ್ಕ್ ಅಸಿಸ್ಟ್ ಮಾಡುತ್ತೆ ಆಕ್ಸೆಲರೇಷನಲ್ಲಿ. ಅದು ನಿಮಗೆ ಮೈಲೇಜ್ ಕೂಡ ಜಾಸ್ತಿ ಇದೆ. ಕಂಪ್ನಿ ಹೇಳ್ತಾ ಇದೆ 22 ಮೇಲೆ ಮೈಲೇಜ್ ಬರುತ್ತೆ ಅಂತ. 18-20 ಬಂದ್ರೂ ಸಾಕು. ಸೊ ನಿಮಗೆ ಟರ್ಬೋ ಬರೋದ್ರಿಂದ ಇಲ್ಲಿ ಟರ್ಬೋ ಅಂದರೆ ಅದು ಮುಟ್ಟಿದ್ರೆ ಏನು ಹೀಟ್ ಆಗಬಾರ್ದು ಅಂತ ಒಂದು ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಬ್ಯಾಟ್ರಿ ನೋಡ್ತಾ ಇದ್ರೆ ಇಂಜಿನ್ ಸೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗಂತೂ ಈ ಏನು ಟರ್ಬೋ ಲೀಟರ್ ಕೊಟ್ಟಿದ್ದಾರೆ 1 ಲೀಟರ್ ಇಂಜಿನು, ಟರ್ಬೋ ಇಂಜಿನ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಸೊ ಇದ್ರ ಜೊತೆ ನಿಮಗೆ ಲೈಟಿಂಗ್ಸ್ ಹೇಳ್ತೀನಿ ಯಾವ ಥರ ಕಾಣುತ್ತೆ ಆ್ಯಂಡ್ ಏನು ಅಂತ. ಸೊ ನೋಡಿ 4 ಇಂಡಿಕೇಟ್ರು ಡೇ ಲೈಟ್ ಜೊತೆಗೆ ಇದು 4 ಇಂಡಿಕೇಟ್ರು LED ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಬಾನೆಟ್ ಕ್ಲೋಸ್ ಮಾಡಿಬಿಡೋಣ. ಸೊ LED ಲೈಟ್ ಕೊಟ್ಟಿರೋದ್ರಿಂದ ನಿಮಗೆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ವ್ಯೂ ಆಗಿರ್ಬೋದು ಅವಾಗ. ಸೊ ಹೈ ಬೀಮಲ್ಲಿ 3 ಲೈಟು ಆನ್ ಆಗುತ್ತೆ. ಸೊ ಅದೊಂಥರ ಟ್ರೈ ಲ್ಯಾಂಪ್ ಥರ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇದ್ದೀರಾ ಡೇ ಲೈಟ್ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ನೋಡಿ. ಸೊ ಓವರಾಲ್ ವೆಹಿಕಲ್ ನನಗೆ ಇಷ್ಟ ಆಯಿತು. ನಿಮಗೆ ಟೈಲ್ ಲ್ಯಾಂಪ್ ಆನ್ ಮಾಡೋದು ತೋರಿಸಿರಲಿಲ್ಲ ನೋಡಿ. ಟೈಲ್ ಲ್ಯಾಂಪ್ ಆನ್ ಆದರೆ ಯಾವ ಥರ ಕಾಣುತ್ತೆ ಅಂತ. ತುಂಬ ಇಷ್ಟ ಆಯಿತು ನನಗೆ. ಸೊ ಫುಲ್ LED ಕೊಟ್ಟಿದ್ದಾರೆ. ಫುಲ್ ಎಂಡ್ ಟು ಎಂಡು ಈ ಟೈಲ್ ಲ್ಯಾಂಪಿಂದ ಆ ಟೈಲ್ ಲ್ಯಾಂಪ್ವರೆಗೂ ಫುಲ್ಲು LED ಕೊಟ್ಟಿದ್ದಾರೆ. ಸೊ ಇಂಡಿಕೇಟರು ವಿತ್ ರಿಫ್ಲೆಕ್ಟರ್ ಕೂಡ LED ಇದೆ. ಸೊ ಇದು ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಗಾಡಿ ಅಂದರೆ ಲುಕ್ ವೈಸು ಏನೂ ಮಾತಾಡೋಂಗಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಮಾರ್ಕೆಟಲ್ಲಿ ಇದು ಒಳ್ಳೆ ಸೌಂಡ್ ಮಾಡುತ್ತೆ. ಆ್ಯಂಡ್ ಟೊಯೋಟಾಗೆ ಇದು ಹೆಸರು ತಂದುಕೊಡುತ್ತೆ ಅಂತ ಅನಿಸುತ್ತೆ.
ಸೊ ಯಾರೆಲ್ಲ ಟೊಯೋಟಾ ಟೈಸರ್ನ ತಗೋಬೇಕು ಅಂತ ಆಸೆ ಇದೆ ಆ್ಯಂಡ್ ನೋಡಬೇಕು ಅಂತ ಆಸೆ ಇದೆ, ವಿವಾ ಟೊಯೋಟಾ ಮೈಸೂರು ರೋಡು ನಾಯಂಡಹಳ್ಳಿ ಶೋರೂಮ್ಗೆ ಹೋಗಿ ಸೊ ನೀವು ಗಾಡಿ ನೋಡ್ಬೋದು ಆ್ಯಂಡ್ ಬುಕ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.